ವಿದ್ಯಾರಣ್ಯಪುರ ದುರ್ಗಾಪರಮೇಶ್ವರಿ ದೇವಾಲಯದ ಪವಿತ್ರ ಕಥೆ. ವಿದ್ಯಾರಣ್ಯಪುರವು ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಶಾಂತ ಹಾಗೂ ಆಧ್ಯಾತ್ಮಿಕತೆಯಿಂದ ತುಂಬಿರುವ ಪ್ರದೇಶವಾಗಿದೆ. ಈ ಊರಿನಲ್ಲಿ ಸ್ಥಿತವಾಗಿರುವ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನವು ಭಕ್ತರಿಗೆ ಶ್ರದ್ಧೆ, ಭಕ್ತಿ ಹಾಗೂ ಶಾಂತಿಯನ್ನ ನೀಡುವ ದಿವ್ಯಕ್ಷೇತ್ರವಾಗಿದೆ. ಈ ದೇವಾಲಯದ ಇತಿಹಾಸವು ಹಲವು ದಶಕಗಳ ಹಿಂದೆ ಶುರುವಾಗಿದೆ. ಸ್ಥಳೀಯರು ಹೇಳುವ ಪ್ರಕಾರ, ಈ ಸ್ಥಳವು ಪುರಾತನ ಕಾಲದಿಂದಲೂ ದೇವತೆಯ ವಿಶಿಷ್ಟ ಶಕ್ತಿಯನ್ನು ಹೊಂದಿತ್ತು. ಕೆಲವೊಂದು ಪುರಾಣ ಕಥೆಗಳ ಪ್ರಕಾರ, ಏಕಕಾಲದಲ್ಲಿ ಇಲ್ಲಿ ದೊಡ್ಡ ಕಾಡು ಇತ್ತು ಮತ್ತು ಒಂದು ಬಡವ ಕುಟುಂಬ ಇಲ್ಲಿ ವಾಸಿಸುತ್ತಿತ್ತು. ಅವರು ಭಗವತಿ ದುರ್ಗೆಯ ಆರಾಧನೆ ಮಾಡುತ್ತಿದ್ದರು. ಒಂದು ದಿನ ಆ ಕುಟುಂಬದ ಮನೆಯಲ್ಲೊಂದು ಬೆಳಕು ಪ್ರಕಾಶಿಸಿತು ಮತ್ತು ದೇವಿ ದುರ್ಗೆಯ ದರ್ಶನವಾಯಿತು. ಈ ಘಟನೆ ನಂತರ ಭಕ್ತರು ಈ ಸ್ಥಳವನ್ನು ದೈವಿಕ ಎಂದು ಭಾವಿಸಿ ದೇವಸ್ಥಾನ ನಿರ್ಮಿಸಿದರು. ಈ ದೇವಾಲಯದಲ್ಲಿ ಪ್ರತಿಷ್ಠಾಪಿತ ಆಗಿರುವ ದುರ್ಗಾಪರಮೇಶ್ವರಿ ದೇವಿಯ ಮೂರ್ತಿ ಅತ್ಯಂತ ಶ್ರದ್ಧಾಪೂರ್ಣವಾಗಿದೆ. ಆಕೆ ಕಟಾಕ್ಷಪೂರ್ಣ ಮುಖದಿಂದ ಭಕ್ತರನ್ನು ಆಶೀರ್ವದಿಸುತ್ತಿರುವಂತೆ ಕಾಣುತ್ತಾಳೆ. ದೇವಸ್ಥಾನದ ಗೋಪುರ ಶೈಲಿಯು ದಕ್ಷಿಣ ಭಾರತೀಯ ಶೈಲಿಯಲ್ಲಿದ್ದು, ಅದರಲ್ಲಿ ಕತ್ತಿಲದ ನವಶಿಲ್ಪ ಕಲೆಯೊಂದಿಗೆ ದುರ್ಗೆಯ ವಿವಿಧ ರೂಪಗಳು ಉಳ್ಳಿವೆ. ಪ್ರತಿ ವರ್ಷ ದಸರಾ ಹಬ್ಬದ ಸಂದರ್ಭದಲ್ಲಿ ಇಲ್ಲಿ ಭವ್ಯವಾಗಿ ನವರಾತ್ರಿ ಉತ್ಸವ ನಡೆಯುತ್ತದೆ. ಈ ಹಬ್ಬದ ಸಮಯದಲ್ಲಿ ದೇವಿಯನ್ನು ನವದುರ್ಗೆಯ ರೂಪದಲ್ಲಿ ಅಲಂಕರಿಸಲಾಗುತ್ತದೆ. ಎಲ್ಲಾ ನವರು ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ, ದೇವಿಯ ಕೃಪೆಗೆ ಪಾತ್ರರಾಗುತ್ತಾರೆ. ಭಕ್ತರು ರಾತ್ರಿ ಜಾಗರಣೆ ಮಾಡಿ ಭಜನೆಗಳು, ಹಾಡುಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುತ್ತಾರೆ. ಈ ಸಂದರ್ಭದಲ್ಲಿ ದೇವಸ್ಥಾನ ಸ್ತ್ರೀ ಶಕ್ತಿಯ ಪ್ರಾತಿನಿಧ್ಯವಾಗಿ ಉಜ್ವಲವಾಗಿ ಹೊಳೆಯುತ್ತದೆ. ದೇವಸ್ಥಾನವು ಶ್ರೀ ದುರ್ಗಾಪರಮೇಶ್ವರಿ ಸೇವಾ ಟ್ರಸ್ಟ್ನಿಂದ ನಿರ್ವಹಿಸಲಾಗುತ್ತದೆ. ಅವರು ನಿತ್ಯ ಪೂಜೆ, ವಾರ್ಷಿಕ ಉತ್ಸವಗಳು ಹಾಗೂ ಸಾಂಪ್ರದಾಯಿಕ ಕಾರ್ಯಕ್ರಮಗಳನ್ನು ಶಿಸ್ತಿನಿಂದ ಆಯೋಜಿಸುತ್ತಾರೆ. ಇಲ್ಲಿ ಉಚಿತ ಅನ್ನದಾನವೂ ನಡೆಯುತ್ತದೆ. ಭಕ್ತರು ದೇವಿಯ ದರ್ಶನ ಪಡೆದು ತಮ್ಮ ಮನಸ್ಸಿಗೆ ಶಾಂತಿಯನ್ನು ಹೊಂದುತ್ತಾರೆ. ಇಂದು ವಿದ್ಯಾರಣ್ಯಪುರ ದುರ್ಗಾಪರಮೇಶ್ವರಿ ದೇವಾಲಯವು ಈ ಭಾಗದ ಆಧ್ಯಾತ್ಮಿಕ ಕೇಂದ್ರವಾಗಿದ್ದು, ಸಾವಿರಾರು ಭಕ್ತರನ್ನು ಆಕರ್ಷಿಸುತ್ತಿದೆ. ಈ ದೇವಾಲಯಕ್ಕೆ ಹೋಗುವುದು ಕೇವಲ ದರ್ಶನಕ್ಕೆ ಅಲ್ಲ, ಅದು ಭಗವತಿಯ ಅನುಗ್ರಹವನ್ನು ಪಡೆಯುವ ಪವಿತ್ರ ಅನುಭವವಾಗಿದೆ.